ಹಲೋ ಗೈಸ್, ನಾನಿವತ್ತು ರಾಯ ಆ್ಯಂಡ್ ದಿ ಲಾಸ್ಟ್ ಡ್ರ್ಯಾಗನ್ ಮೂವಿನ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ವಿಡಿಯೋ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ಈ ಮೂವಿ ರಿಯಲಿ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಸೀನಲ್ಲಿ ನಾವು ನೋಡ್ತೀವಿ ರಾಯ ಒಂದು ಏನೋ ಒಂದು ಆಬ್ಜೆಕ್ಟ್ ಅಂತ ನೆನ್ಕೋತೀವಿ ನಾವು ಫಸ್ಟಿಗೆ. ಸೊ ಅದರ ಮೇಲೆ ಹೋಗ್ತಾ ಇರ್ತಾಳೆ ಆ್ಯಂಡ್ ಅದು ತುಂಬ ಜಾಸ್ತಿ ಸ್ಪೀಡಲ್ಲಿ ಹೋಗ್ತಿರ್ತದೆ ಆ್ಯಂಡ್ ಅವಳು ಹೇಳಲಿಕ್ಕೆ ಶುರು ಮಾಡ್ತಾಳೆ, 500 ವರ್ಷ ಹಿಂದೆ ಎಷ್ಟು ಸೂಪರ್ ಆಗಿತ್ತು ಈ ಜಾಗ, ಆದರೆ ಈಗ ಯಾವ ಮಟ್ಟಕ್ಕೆ ತಲುಪಿದೆ. ಆ್ಯಂಡ್ ನಮಗೆ ಗೊತ್ತಾಗೋದು 500 ವರ್ಷ ಹಿಂದೆ ಎಲ್ಲರೂ ಕೂಡ ಒಟ್ಟಿಗಿದ್ರು, ಡ್ರ್ಯಾಗನ್, ಮನುಷ್ಯರು ಎಲ್ಲರೂ ಕೂಡ. ಆ್ಯಂಡ್ ಆ ಟೈಮಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅಲ್ಲಿಗೆ ಬಂದು ಆ ನೆಗೆಟಿವ್ ಎನರ್ಜಿ ಇದ್ದ ಕಾರಣ ಎಲ್ಲರೂ ಕೂಡ ಕಲ್ಲಾಗ್ತಾರೆ, ಅಫ್ಕೋರ್ಸ್ ಡ್ರ್ಯಾಗನ್ ಕೂಡ. ಆ್ಯಂಡ್ ನಾವು ನೋಡ್ತೀವಿ ಒಂದು ಲಾಸ್ಟ್ ಡ್ರ್ಯಾಗನ್ ಇರ್ತದೆ, ಅದು ತನ್ನ ಎಲ್ಲ ಶಕ್ತಿಯನ್ನು ಒಂದೇ ಕಡೆ ಕೂಡಿಸಿ ಆ ನೆಗೆಟಿವ್ ಎನರ್ಜಿನ ಬಂಧನದಲ್ಲಿ ಇರ್ತದೆ. ಜನರು ಏನೋ ಸರಿಯಾಗ್ತಾರೆ, ಆದರೆ ಡ್ರ್ಯಾಗನ್ಗಳು ಹಾಗೇನೆ ಉಳಿತದೆ, ಕಲ್ಲಾಗೆ ಇರ್ತದೆ, ಅದು ಪುನಃ ಜೀವಂತನೇ ಆಗೋದಿಲ್ಲ. ನಾವು ನೋಡ್ತೀವಿ 500 ವರ್ಷ ಏನಾಗ್ತಿದೆ ಅಂದರೆ ಈ ಒಂದು ಸಿಚುವೇಶನ್ ನಂತರ ಎಲ್ಲರೂ ಕೂಡ ಹೊಡೆದಾಡ್ತಾ ಇದ್ದಾರೆ ಆ್ಯಂಡ್ ಆ ಒಂದು ಪವರನ್ನು ಗಳಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. 4-5 ಗುಂಪು ಆಗಿದೆ. ಇದನ್ನೆಲ್ಲ ರಾಯ ಹೇಳ್ತಾ ಇದ್ದಾಳೆ ಈ ಟೈಮಲ್ಲಿ. ಆ್ಯಂಡ್ ನಾವು ನೋಡ್ತೀವಿ ರಾಯ ಎಲ್ಲಿಗೂ ಹೋಗ್ತಾ ಇದ್ದಾಳೆ, ಎಲ್ಲಿಗಂತ ನಮಗೆ ಗೊತ್ತಾಗಲ್ಲ. ಆ್ಯಂಡ್ ನಮಗೆ ಗೊತ್ತಾಗೋದೇನೆಂದರೆ ರಾಯ ತುಂಬ ಜಾಸ್ತಿ ಸ್ಪೋರ್ಟ್ಸ್ ಪರ್ಸನ್ ಅಂತ, ಯಾಕಂದರೆ ಅವರು ಗಿರ್ಕೊಂಡೆಲ್ಲ ಹೋಗ್ತಾ ಇರ್ತಾಳೆ. ಆ್ಯಂಡ್ ಅವಳ ಹತ್ರ ಒಂದು ಚಿಕ್ಕ ಜೀವಿ ಇರ್ತದೆ ಆ್ಯಂಡ್ ಆ ಜೀವಿ ಏನು ಅಂತ ನನಗೆ ರಿಯಲಿ ಗೊತ್ತಿಲ್ಲ. ಆ ಜೀವಿ ಅವಳ ಜೊತೆ ಇರ್ತದೆ ಯಾವಾಗಲೂ. ಅವಳು ಅಲ್ಲಿದ್ದ ಆಬ್ಸ್ಟೇಕಲ್ಸ್ಗಳನ್ನೆಲ್ಲ ದಾಟ್ಕೊಂಡು ಆ ಒಂದು ಏರಿಯಾಗೆ ಹೋಗ್ತಾಳೆ ಆ್ಯಂಡ್ ಅಲ್ಲಿ ಆ ಒಂದು ಜೀವಿ ಕೂಡ ತುಂಬ ಜಾಸ್ತಿ ಹೆಲ್ಪ್ ಮಾಡ್ತದೆ. ಅದು ತುಂಬ ಜಾಸ್ತಿ ಕ್ಯೂಟ್ ಕೂಡ ಇರ್ತದೆ ಗೈಸ್. ಆ್ಯಂಡ್ ನಾವು ನೋಡ್ತೀವಿ ಆ ಆಬ್ಸ್ಟೇಕಲ್ಸ್ ಬಂದುಬಿಟ್ಟು ಹಗ್ಗ, ಆ್ಯಂಡ್ ಆ ಹಗ್ಗನ ಅವಳು ದಾಟ್ಕೊಂಡು ಹೇಗೋ ಅಲ್ಲಿಗೆ ಹೋಗ್ತಾಳೆ ಆ್ಯಂಡ್ ತನ್ನ ಬಳಿ ಇದ್ದ ಕೋಲಿಂದ ಆ ಒಂದು ಬಾಗಿಲನ್ನು ಓಪನ್ ಮಾಡ್ತಾಳೆ. ಓಪನ್ ಮಾಡಿದ ತಕ್ಷಣ ಅಲ್ಲಿ ಒಂದು ಮೆಟ್ಲಿರ್ತದೆ ಆ್ಯಂಡ್ ಮೆಟ್ಲ ಹತ್ರ ನೀರೆಲ್ಲ ಹೋಗ್ತಾ ಇರ್ತದೆ ಆ್ಯಂಡ್ ಅದು ತುಂಬ ಜಾಸ್ತಿ ಬ್ಯೂಟಿಫುಲ್ ಇರ್ತದೆ. ಆ ಸೀನ್ ತುಂಬ ಜಾಸ್ತಿ ಗ್ರೇಟ್ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಒಬ್ಬ ವ್ಯಕ್ತಿ ಅವಳಿಗೋಸ್ಕರನೇ ಕಾಯ್ತಾ ಇರೋ ಥರ ಇತ್ತು ಆ್ಯಂಡ್ ಹೇಳ್ತಾನೆ, ಫೈಟ್ ಮಾಡಿ ನನ್ನ ಜೊತೆ. ಸೊ ಇಲ್ಲಿ ನಾವು ನೋಡ್ತೀವಿ ಒಂದು ಜಬರ್ದಸ್ತ್ ಫೈಟನ್ನು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವ್ರು ಫೈಟ್ ಮಾಡ್ತಾನೆ ರಾಯ್ ಲಾಸ್ಟಿಗೆ ವಿನ್ ಆಗ್ತಾಳೆ. ಈ ಕಲ್ಲಲ್ಲಿ ಆ್ಯಕ್ಚುಲಿ ಎಲ್ಲ ಶಕ್ತಿಯನ್ನು ಡ್ರ್ಯಾಗನ್ ಕೂಡಿಸಿರ್ತದೆ ಆ್ಯಂಡ್ ಅದನ್ನೇ ಇವರು ನೋಟಿಸ್ ಮಾಡ್ತಾ ಇರ್ತಾರೆ. ಸೊ ಆ ನೀರನ್ನು ರಾಯ್ನ ತಲೆಗೆ ಹಾಕಿಬಿಡ್ತಾರೆ ಆ್ಯಂಡ್ ಹೇಳ್ತಾರೆ, ನೀನು ಇನ್ನು ಮುಂದೆ ಈ ಒಂದು ಕಲ್ಲನ್ನು ರಕ್ಷಣೆ ಮಾಡಲೇಬೇಕು ಆ್ಯಂಡ್ ಇದು ನಾಶ ಆದರೆ ನಾವು ಕೂಡ ನಾಶ ಆಗಿಬಿಡ್ತೀವಿ. ಸೊ ಈ ಸೀನ್ ತುಂಬ ಜಾಸ್ತಿ ಎಪಿಕ್ ಇತ್ತು. ನಾವು ನೋಡ್ತೀವಿ ಇಲ್ಲಿ ರಾಯ್ನ ತಂದೆ ಹೇಳ್ತಾ ಇರ್ತಾರೆ ರಾಯ್ಗೆ, ನನ್ನ ಟೀಮ್ ಅವ್ರು ಬರಲಿಕ್ಕಿದ್ದಾರೆ, ಎಲ್ಲರೂ ಕೂಡ ನಾವು ಒಟ್ಟಾಗ್ಲಿಕ್ಕಿದ್ದೀವಿ, ಖಂಡಿತ ನೋಡು ಅಂತ. ಸೊ ಇವಳು ಕೂಡ ಹೇಳ್ತಾಳೆ, ಅಲ್ಲ ಅವರೆಲ್ಲ ಎನಿಮಿ ಟೀಮಲ್ಲ ನಮ್ಮದು ಅಂತ. ಸೊ ಇಲ್ಲಿ ಇವರು ಒಂದು ಸೂಪನ್ನು ಕೂಡ ರೆಡಿ ಮಾಡ್ತಾ ಇರ್ತಾರೆ. ಆವಾಗನೇ ಮಾತಾಡ್ತಿರ್ತಾರೆ, ಎನಿಮಿ ಟೀಮ್ ಅಂತ ಅವ್ರು ಎನ್ಕೊಂಡಿದ್ದಾರೆ, ಆದರೆ ನಾವೆನ್ಕೋಬೇಕಂತ ಉಂಟಾ, ನಾವು ಇದನ್ನೆಲ್ಲ ಸರಿ ಮಾಡುವ ಪ್ರಯತ್ನ ಮಾಡುವ. 500 ವರ್ಷ ಹಿಂದೆ ಡ್ರ್ಯಾಗನ್ಗಳು ಇದ್ದ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಎಷ್ಟು ಒಳ್ಳೆಯರಿದ್ರು, ಈಗ ಯಾಕೆ ಈ ಥರ ಆಗಿದ್ದಾರೆ, ಎಲ್ಲ ಕೂಡ ಕರೆಕ್ಟ್ ಮಾಡಲೇಬೇಕು. ನಾವು ನೋಡ್ತೀವಿ ಇಲ್ಲಿ ಎಲ್ಲ ಒಂದು ಪಂಗಡದವರು ಇಲ್ಲಿಗೆ ಬಂದಿರ್ತಾರೆ ಆ್ಯಂಡ್ ಎಲ್ಲರೂ ಕೂಡ ತುಂಬ ಜಾಸ್ತಿ ಸಿಟ್ಟಲ್ಲಿರ್ತಾರೆ. ಆ್ಯಂಡ್ ರಾಯ್ ತನ್ನದೇ ಏಜ್ ಅವಳು ಇದ್ದ ಒಂದು ಪಂಗಡದಲ್ಲಿ ಒಬ್ಬಳು ಹುಡುಗಿ ಇರ್ತಾಳೆ, ಅವಳ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ಅವಳನ್ನು ಕರ್ಕೊಂಡು ಹೋಗ್ತಾಳೆ ಆ್ಯಂಡ್ ಅವರಿಬ್ಬರು ತುಂಬ ಜಾಸ್ತಿ ಎಂಜಾಯ್ ಮಾಡ್ತಾರೆ. ನಾವು ನೋಡ್ತೀವಿ ಈ ಹುಡುಗಿ ಕೂಡ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾಳೆ ಆ್ಯಂಡ್ ರಾಯ್ ಜೊತೆ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಳೆ ಆ್ಯಂಡ್ ಊಟ ಕೂಡ ತುಂಬ ಜಾಸ್ತಿ ಡೆಲಿಷಿಯಸ್ ಇರುತ್ತೆ. ಆ್ಯಂಡ್ ಇವ್ರು ಏನು ಅಂದ್ಕೊಂಡಿದ್ರು ಅಂದರೆ ಎಲ್ಲರೂ ಕೂಡ ಒಟ್ಟಾಗಿದ್ದರೆ ಖುಷಿಯಲ್ಲಿರ್ಬೋದು ಅಂತ. ಇಲ್ಲಿ ನಾವು ನೋಡ್ತೀವಿ ಇವರಿಬ್ಬರ ಮಧ್ಯೆ ಕೆಮಿಸ್ಟ್ರಿ ತುಂಬ ಜಾಸ್ತಿ ಚೆಂದಾಗಿ ಹೋಗ್ತಾ ಉಂಟು ಆ್ಯಂಡ್ ರಾಯ್ ಎಲ್ಲ ವಿಷಯ ಹೇಳಿಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯ ಆದಮೇಲೆ ರಾಯ್ ಅವಳನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ ಆ್ಯಂಡ್ ನಾವು ನೋಡ್ತೀವಿ ಈ ಹುಡುಗಿಯ ರಿಯಲ್ ಬುದ್ಧಿನ. ಇವಳು ಹೇಳ್ತಾಳೆ, ಈ ಒಂದು ಕಲ್ಲು ಎಲ್ಲಿದೆ ಅಂತ ನಾವು ತಿಳ್ಕೊಳ್ಳಿಕ್ಕೋಸ್ಕರ ನಾನು ನಾಟಕ ಮಾಡಿದ್ದು ಅಂತ. ಆ್ಯಂಡ್ ನಾವು ನೋಡ್ತೀವಿ ಫೈಟನ್ನು, ರಾಯ್ ಮತ್ತು ಇವಳ ಮಧ್ಯೆ ಫೈಟ್ ಆಗುತ್ತೆ. ಒಂದು ಮೂಮೆಂಟ್ ಯಾವ ರೀತಿ ಆಗುತ್ತೆ ಅಂದರೆ ಅಲ್ಲಿಗೆ ಅವಳ ತಂದೆ ಬಂದುಬಿಡ್ತಾರೆ ಆ್ಯಂಡ್ ಎಲ್ಲ ಪಂಗಡದವ್ರು ಬಂದಿರ್ತಾರೆ ಆ್ಯಂಡ್ ಆ ಒಂದು ಕಲ್ಲು ಉಂಟು ನೋಡಿ, ಅದನ್ನು ಅವರು ಪಡಿಲಿಕ್ಕೋಸ್ಕರ ಪ್ರಯತ್ನ ಪಡ್ತಾರೆ ಆ್ಯಂಡ್ ಒಂದು ಮೂಮೆಂಟಿಗೆ ಆ ಕಲ್ಲು ಬ್ರೇಕ್ ಕೂಡ ಆಗುತ್ತೆ. ಆ ಒಂದು ತುಂಡು ಉಂಟು ನೋಡಿ, ಅದನ್ನು ಇಟ್ಕೊಂಡು ನೆಗೆಟಿವ್ ಎನರ್ಜಿಗೆ ಹೆದರಿಸಲಿಕ್ಕೆ ಶುರು ಮಾಡ್ತಾರೆ ಅವಳ ತಂದೆ. ಆ್ಯಂಡ್ ಅವಳ ತಂದೆಗೇನೂ ಆಗಬಾರ್ದಂತ, ಯಾಕಂದರೆ ಇಡೀ ಲೋಕನೇ ಧ್ವಂಸ ಆಗ್ತಿರ್ತದೆ ಆ್ಯಂಡ್ ಆ ಟೈಮಲ್ಲಿ ತಂದೆನ ಹೊರಗೆ ಕರ್ಕೊಂಡು ಬರ್ತಾಳೆ ರಾಯ್. ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇರ್ತದೆ, ಯಾಕಂದರೆ ತಂದೆ ಕೂಡ ಕಲ್ಲಾಗಿಬಿಡ್ತಾರೆ, ಯಾಕಂದರೆ ಅವಳನ್ನು ಬಚಾವ್ ಮಾಡ್ಲಿಕ್ಕೆ ಹೋಗಿ ಅವಳನ್ನು ನೀರಿಗೆ ಹಾಕಿಬಿಡ್ತಾರೆ ಅವರು ಆ್ಯಂಡ್ ಅವಳು ನೀರಲ್ಲಿ ಬಿದ್ದು ಅವಳು ಬಚಾವ್ ಆಗ್ತಾಳೆ. ಅವಳ ಹತ್ರ ಆ ಒಂದು ಕಲ್ಲು ಕೂಡ ಇರ್ತದೆ ಆ್ಯಂಡ್ ನಾವು ನೋಡ್ತೀವಿ 6 ವರ್ಷ ನಂತರ ರಾಯಿ ಇನ್ನೂ ಕೂಡ ಏನು ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದಾಳೆ. ಆ ನೆಗೆಟಿವ್ ಎನರ್ಜಿನ ಸೋಲಿಸಬೇಕು, ತನ್ನ ತಂದೆಯನ್ನು ಬಚಾವ್ ಮಾಡಬೇಕನ್ನೋ ಒಂದು ಆಸೆಯಲ್ಲಿದ್ದಾಳೆ ಈ ಹುಡುಗಿ. ಯಾಕಂದರೆ ಅವಳಿಗೆ ಗೊತ್ತಿತ್ತು, ಒಂದಿನ ನನ್ನ ತಂದೆ ಬಚಾವ್ ಆಗೇ ಆಗ್ತಾರೆ, ಕಲ್ಲಾಗಿದ್ದವರು ಮನುಷ್ಯ ಆಗೇ ಆಗ್ತಾರೆ.
ಸೊ ಒಂದು ಪ್ಲೇಸನ್ನು ನೋಡ್ತೀವಿ ನಾವು, ಆ ಪ್ಲೇಸ್ಗೆ ಹೋಗಿ ಅವಳು ಸ್ವಲ್ಪ ಪೂಜೆ ಎಲ್ಲ ಮಾಡ್ತಾಳೆ. ಆ್ಯಂಡ್ ಆ ಡ್ರ್ಯಾಗನಿದ್ದು ಏನೋ ಇಟ್ಟು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಫೋಟೋ ಇರ್ತದೆ, ಅದರಲ್ಲಿ ದೀಪ ಇರ್ತದೆ, ಎಲ್ಲ ಕೂಡ ಇರ್ತದೆ. ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅವಳ ಹತ್ರ ಇದ್ದ ನೀರುಂಟು ನೋಡಿ, ಆ ಒಂದು ನೀರನ್ನು ಕೂಡ ಆ ಒಂದು ಡ್ರ್ಯಾಗನ್ದು ಇದಕ್ಕೆ ಹಾಕ್ತಾಳೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇರುತ್ತೆ. ಯಾಕಂದರೆ ಸ್ವಲ್ಪ ಸಮಯದ ನಂತರ ನಾವು ನೋಡೋದೇನೆಂದರೆ ಅಲ್ಲಿಗೆ ಡ್ರ್ಯಾಗನ್ ಕೂಡ ಬಂದಿರ್ತದೆ. ಸೀರಿಯಸ್ಲಿ ಗೈಸ್, ಈ ಡ್ರ್ಯಾಗನ್ ಎಷ್ಟು ಕ್ಯೂಟ್ ಇದೆ ಅಂದರೆ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಮೊದಲಿಗೆ ಆ ಹುಡುಗಿನ ಎತ್ಕೊಂಡು ಅವಳ ಮೈಯಲ್ಲಿದ್ದ ಮಣ್ಣನ್ನೆಲ್ಲ ತೆಗೆದು, ಸೊ ಸೀರಿಯಸ್ಲಿ ಎಷ್ಟು ಕ್ಯೂಟ್ ಇದೆ ಈ ಡ್ರ್ಯಾಗನ್. ನನ್ನ ಹತ್ರ ಸಹ ಈ ರೀತಿ ಒಂದು ಡ್ರ್ಯಾಗನ್ ಇರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಯಾಕಂದರೆ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಕ್ಯೂಟ್ ಇದೆ ಈ ಡ್ರ್ಯಾಗನ್. ಎನಿವೇಸ್, ಈಗ ಪಾಯಿಂಟಿಗೆ ಬರೋಣ. ಸೊ ಡ್ರ್ಯಾಗನ್ ಜೊತೆ ಮಾತಾಡ್ತಿರುವಾಗನೇ ಡ್ರ್ಯಾಗನ್ ಹೇಳ್ತದೆ, ನಾನು 500 ವರ್ಷ ಕಲ್ಲಾಗಿದ್ನ, ಮೈ ಗಾಡ್ ಏನೆಲ್ಲ ಬದಲಾಗಿದೆ ಇಲ್ಲಿ ಅಂತ. ಸೊ ಅವರಿಬ್ಬರು ಪ್ಲ್ಯಾನ್ ಮಾಡ್ತಾರೆ, ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಈ ಕಲ್ಲನ್ನು ಕೂಡ ಒಟ್ಟು ಮಾಡಿದರೆ ನಾವು ಬಚಾಗ್ಬೋದು ಅಂತ. ಯಾಕಂದರೆ ಆ ಕಲ್ಲು ಮುಟ್ಟಿದ ತಕ್ಷಣ ಡ್ರ್ಯಾಗನ್ ಬ್ಲೂ ಕಲರ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಇವರ ಒಂದು ತಲೆಯಲ್ಲಿ ಇದೊಂದು ಪ್ಲ್ಯಾನ್ ಮೂಡ್ತದೆ, ಈ ಕಲ್ಲನ್ನೆಲ್ಲ ಜಾಯಿನ್ ಮಾಡೋಣ ಆ್ಯಂಡ್ ಖಂಡಿತ ಈ ಒಂದು ನೆಗೆಟಿವ್ ಎನರ್ಜಿಯಿಂದ ಮುಕ್ತ ಆಗ್ಬೋದು ನಾವು ಅಂತ. ಇನ್ನೊಂದು ಕಡೆ ನಾವು ನೋಡ್ತೀವಿ ಆ ಹುಡುಗಿನ, ಅಂದರೆ ಮೋಸ ಮಾಡಿದ ಹುಡುಗಿ ಇರ್ತಾಳೆ ನೋಡಿ. ಆ್ಯಂಡ್ ಅವಳು ಅಲ್ಲಿಗೆ ಬಂದಿರ್ತಾಳೆ ಅದೇ ಏರಿಯಾಗೆ. ಆದರೆ ಅವಳು ಬಂದು ಆ ಗುಹೆಗೆ ಎಂಟರ್ ಆಗುವಾಗ ರಾಯ್ ಮತ್ತು ಡ್ರ್ಯಾಗನ್ ಮತ್ತು ಆ ಒಂದು ಸೂಪರ್ ಕ್ಯೂಟ್ ಜೀವಿ ಉಂಟಲ್ಲ, ಅವರೆಲ್ಲ ಅಲ್ಲಿಂದ ಹೋಗಿರ್ತಾರೆ. ಸೊ ಡ್ರ್ಯಾಗನ್ನ ಒಂದು ವೇಷ ನೋಡಿ, ಎಷ್ಟು ಕ್ಯೂಟ್ ಇದೆ ಈ ಡ್ರ್ಯಾಗನ್ ಸೀರಿಯಸ್ಲಿ. ಯಾಕಂದರೆ ನನಗೆ ಯಾಕೆ ಇಷ್ಟು ಕ್ಯೂಟ್ ಅನ್ನಿಸ್ತದೆ ಅಂದರೆ ಈ ಒಂದು ಡ್ರ್ಯಾಗನ್ನ ಡಬ್ಬಿಂಗ್ ಕೂಡ ಅಷ್ಟೇ ಗ್ರೇಟ್ ಇದೆ. ಸೊ ಹಾಗಾಗಿ ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತದೆ ಈ ಒಂದು ಡ್ರ್ಯಾಗನ್ನ ಕ್ಯಾರೆಕ್ಟರ್. ಡ್ರ್ಯಾಗನ್ ಪೂರ್ತಿ ಪವರನ್ನು ಯೂಸ್ ಮಾಡಿದ ಒಂದು ಕಲ್ಲೇನಿದೆ, ಸೊ ಅದರ ತುಂಡು ಅಲ್ಲೇ ಇರ್ತದೆ. ಅದನ್ನು ಅವರು ಮೆಲ್ಲ ತೆಗಿತಾರೆ ತುಂಬ ಕಷ್ಟಪಟ್ಟು. ಡ್ರ್ಯಾಗನ್ ನೋಡಿ ಎಷ್ಟು ಕ್ಯೂಟ್ ಇದೆ ಅಂತ. ಆ ಕಲ್ಲನ್ನು ಸ್ಪರ್ಶ ಮಾಡಿದ ತಕ್ಷಣ ನಮ್ಮ ಡ್ರ್ಯಾಗನ್ನ ವೇಷನ ಬದಲಾಗ್ತದೆ, ಒಂದು ಮನುಷ್ಯ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ತಮೋರಿ ಬರೋದಲ್ಲಿಗೆ. ಸೊ ತಮೋರಿಯಿಂದ ಬಚಾವಾಗಲಿಕ್ಕೋಸ್ಕರ ಅವರು ಅಲ್ಲಿದ್ದ ಆಬ್ಸ್ಟೇಕಲ್ಸನ್ನೆಲ್ಲ ಹಾಕ್ಬಿಡ್ತಾರೆ ತಮೋರಿ ತಲೆ ಮೇಲೆ. ಸ್ವಲ್ಪ ಮಾತಾಡಿ ಅವರಿಬ್ಬರು ಕೂಡ ಅಲ್ಲಿಂದ ಓಡಿ ಹೋಗ್ತಾರೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಸೊ ನಾವು ನೋಡ್ತೀವಿ ನಮ್ಮ ಹೀರೋಯಿನಿ ಅಂದರೆ ರಾಯ ಮತ್ತು ಡ್ರ್ಯಾಗನ್ ಇಬ್ಬರು ಕೂಡ ಬಚಾವಾಗಿ ಅಲ್ಲಿಂದ ಓಡಿ ಹೋಗ್ತಿದ್ದಾರೆ. ಸೊ ಓಡಿ ಹೋಗ್ತಿರುವಾಗಲೇ ತಮೋರಿಗೆ ನೀರಿಗೆ ಬರಲಿಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲೊಂದು ಬೋಟಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಈ ಕಡೆ ಬೋಟನ್ನು ನೀರೊಳಗೆ ದೂಡ್ಕೊಂಡು ಹೋಗ್ತಾ ಇರೋದು ನಮ್ಮ ಡ್ರ್ಯಾಗನ್. ಸೊ ಡ್ರ್ಯಾಗನ್ ತುಂಬ ಜಾಸ್ತಿ ಖುಷಿಯಲ್ಲಿರ್ತದೆ, ನೀರೊಳಗೆ ತುಂಬ ಜಾಸ್ತಿ ಈಜಾಡ್ತದೆ. ನಾವು ಈ ಸೀನನ್ನು ತುಂಬ ಜಾಸ್ತಿ, ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ನಮ್ಮ ನೋಡ್ತೀವಿ ಇಲ್ಲಿ ತಮೋರಿ ಆ ಒಂದು ಡ್ರ್ಯಾಗನ್ಗಳು ಕಲ್ಲಾಗಿದ್ದಾರೆ ನೋಡಿ, ಆ ಒಂದು ಜಾಗಕ್ಕೆ ಬರ್ತಾರೆ. ಯಾಕಂದರೆ ತಮೋರಿಗೆ ಸ್ವಲ್ಪ ಡೌಟ್ ಇರುತ್ತೆ ಇಲ್ಲಿಗೆ ಬರ್ತಾಳೆ ಅಂತ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಎಲ್ಲ ಡ್ರ್ಯಾಗನ್ಗಳು ಕಲ್ಲಾಗಿದ್ವು. ಆ್ಯಂಡ್ ಅದನ್ನು ನೋಡಿ ತಮೋರಿಗೆ ಸ್ವಲ್ಪ ಬೇಜಾರು ಕೂಡ ಆಗ್ತಾ ಇರ್ತದೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ರಾಯ ಮತ್ತು ಡ್ರ್ಯಾಗನ್ ಇನ್ನೊಂದು ಪೀಸನ್ನು ಪಡೀಲಿಕ್ಕೋಸ್ಕರ ಒಂದು ಕಡೆಗೆ ಹೋಗಿರ್ತಾರೆ. ಆ್ಯಂಡ್ ಆ ಒಂದು ಅಜ್ಜಿ ಡ್ರ್ಯಾಗನನ್ನು ನೆಗೆಟಿವ್ ಎನರ್ಜಿ ಹತ್ರ ಕೂಡಿ ಆಗಲಿಕ್ಕೆ ಟ್ರೈ ಮಾಡ್ತಿದೆ. ಬಟ್ ಆ ಟೈಮಲ್ಲೇ ಅಲ್ಲಿಗೆ ರಾಯ ಬಂದು ಡ್ರ್ಯಾಗನನ್ನು ಮತ್ತು ಪೀಸನ್ನು ತಗೊಂಡು ಹೋಗ್ಬಿಡ್ತಾರೆ. ಸೊ ಅವರಂತೂ ಬಚಾವಾಗಿರ್ತಾರೆ. ಇಲ್ಲಿ ಇವರೆಲ್ಲ ತುಂಬ ಜಾಸ್ತಿ ಹೆಲ್ಪ್ ಮಾಡ್ತಾರೆ. ಸೊ ಇವರು ಕೂಡ ಲಾಸ್ಟ್ ತನಕ ಹೆಲ್ಪ್ ಮಾಡಲಿಕ್ಕಿದ್ದಾರೆ. ನಾವು ನೋಡ್ತೀವಿ ಇವರು ಇನ್ನೊಂದು ಪೀಸನ್ನು ಪಡೀಲಿಕ್ಕೆ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ ಆ್ಯಂಡ್ ಅಲ್ಲಿ ಸಿಕ್ಕಾಕೋತಾರೆ. ಸೊ ಸ್ಟಾರ್ಟಿಂಗ್ ಅವರನ್ನು ಕಟ್ಟಿ ಹಾಕಿದ್ದ ಮನುಷ್ಯನ ಸ್ವಲ್ಪ ಹೊತ್ತಾದಮೇಲೆ ಅವರೇ ಕಟ್ಟಾಕ್ಬಿಡ್ತಾರೆ ನೋಡಿ. ಆಮೇಲೆ ಏನಾಗುತ್ತೆ ಅಂದರೆ ಸೀದಾ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೋಸ್ಕರ ನಮ್ಮ ಹೀರೋಯಿನಿ ಫೈಟ್ ಮಾಡೋಕ್ಕಂತ ಹೋಗ್ತಾಳೆ. ಅಲ್ಲಿಗೆ ತಮೋರಿ ಕೂಡ ಬಂದಿರ್ತಾಳೆ ಆ್ಯಂಡ್ ಜಬರ್ದಸ್ತ್ ಫೈಟ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನಮ್ಮ ರಾಯಗೆ ತುಂಬ ಜಾಸ್ತಿ ಏಟು ಕೂಡ ಆಗುತ್ತೆ. ಡ್ರ್ಯಾಗನ್ಗೆ ಅದೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಡ್ರ್ಯಾಗನ್ ಅಲ್ಲಿಗೆ ಎಂಟ್ರಿ ಹೊಡಿತದೆ. ಆ ಡ್ರ್ಯಾಗನ್ ನೋಡಿ ಎಲ್ಲರೂ ಕೂಡ ಅಚ್ಚರಿಯಲ್ಲಿರ್ತಾರೆ ಆ್ಯಂಡ್ ಮೇಯ್ನ್ಲಿ ತಮೋರಿ ಕೂಡ. ಸೊ ತಮೋರಿಗೆ ಗರ್ಜನೆ ಮಾಡ್ತದೆ ಆ ಡ್ರ್ಯಾಗನ್. ಸೊ ಅವಳ ಕಣ್ಣಲ್ಲಿ ಏನೋ ಒಂದು ರೀತಿ ಜಲಕ್ಕಿರ್ತದೆ. ಅದನ್ನು ನೋಡಿ ಡ್ರ್ಯಾಗನ್ ಕೂಡ ತನ್ನನ್ನು ತಾನು ಕಂಟ್ರೋಲ್ ಮಾಡಿ ಅಲ್ಲಿಂದ ಒಬ್ಬಳನ್ನೇ ಬಿಟ್ಟು ಹೋಗಿಬಿಡ್ತದೆ ರಾಯ ಕಡೆ. ಸೊ ರಾಯ, ಡ್ರ್ಯಾಗನ್ ಮತ್ತು ಉಳಿದ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಏನು ಮಾಡೋದು, ಈಗ ತಮೋರಿ ಹತ್ರ ಹೇಗೆ ಆ ಒಂದು ಕಲ್ಲನ್ನು ತಗೊಳ್ಳೋದು, ಇದೆಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಸ್ವಲ್ಪ ಮಳೆಯನ್ನು ಬರಿಸ್ತದೆ ಈ ಡ್ರ್ಯಾಗನ್. ಸೊ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತದೆ ಆಕಾಶದಲ್ಲಿ. ತುಂಬ ಜಾಸ್ತಿ ಕ್ಯೂಟ್ ಇತ್ತು ಈ ಸೀನ್. ಸೊ ಪುನಃ ಅವರ ಟ್ರಾವೆಲ್ ಕಂಟಿನ್ಯೂ ಆಗುತ್ತೆ. ಈ ಟೈಮಲ್ಲಿ ಡ್ರ್ಯಾಗನ್ ಒಂದು ಪ್ಲ್ಯಾನ್ ಹೇಳ್ಕೊಡ್ತಿದೆ. ಫಸ್ಟಿಗೆ ಆ ಹುಡುಗ ಹೇಳ್ಕೊಡ್ತಾನೆ ಒಂದು ಪ್ಲ್ಯಾನ್, ಆಮೇಲೆ ಡ್ರ್ಯಾಗನ್ ಹೇಳ್ತದೆ. ಆ್ಯಕ್ಚುಲಿ ಅದು ಎಂತ ಮಾಡ್ತದೆ ಅಂದರೆ ಸೀದಾ ನಡ್ಕೊಂಡು ಹೋಗೋದಂತೆ ತಮೋರಿಯ ಬಳಿ ಹೋಗಿ ಅದರ ಒಂದು ಪೌರುಷ ಏನೇನು ತೋರಿಸದೆ ಡೈರೆಕ್ಟ್ ಒಂದು ಗಿಫ್ಟ್ ಕೊಡೋದಂತೆ. ಸ್ಟಾರ್ಟಿಂಗಿಗೆ ಹೋಗಿ ಗಿಫ್ಟ್ ಕೊಡೋದಂತೆ. ಆ್ಯಂಡ್ ಆಮೇಲೆ ಗಿಫ್ಟ್ ಕೊಟ್ಟಾದಮೇಲೆ ಅವರಿಬ್ಬರು ಫ್ರೆಂಡ್ಸ್ ಆಗ್ತಾರಂತೆ. ಈ ಸೀನ್ ತುಂಬ ಜಾಸ್ತಿ ಫನ್ ಇತ್ತು, ನನಗೆ ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತು ಈ ಸೀನ್.
ಆ್ಯಂಡ್ ಇವರೆಲ್ಲ ತುಂಬ ಜಾಸ್ತಿ ಆಶ್ಚರ್ಯದಲ್ಲಿ ಇರ್ತಾರೆ, ಈ ಥರ ಎಲ್ಲ ಆಗೋ ಸಾಧ್ಯನೇ ಇಲ್ಲ ಅಂತ. ಸೊ ತಮರಿ ಕೂಡ ಹೇಳ್ತಾಳೆ, ಹೌದು ಇದೆಲ್ಲ ಆಗೋದಿಲ್ಲ, ನಾನು ಒಮ್ಮೆ ನಂಬಿ ಮೋಸ ಹೋಗಿದ್ದೀನಿ, ನಾನು ಪುನಃ ನಂಬಲ್ಲ ಅವಳನ್ನು. ಆಗ ಡ್ರ್ಯಾಗನ್ ಹೇಳ್ತಾನೆ, ನೀನು ನಂಬಬೇಕು ಅಂತ. ಸ್ವಲ್ಪ ಹೊತ್ತಾದಮೇಲೆ ರಾಯನ ಕರ್ಕೊಂಡು ಸೀದಾ ಅಲ್ಲಿಂದ ಓಡಿ ಹೋಗ್ತದೆ. ಎಲ್ಲರೂ ಕೂಡ ಆಶ್ಚರ್ಯದಲ್ಲಿರ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಮಾರೆ ಈ ಒಂದು ಡ್ರ್ಯಾಗನ್ ಅಂತ. ಸೊ ಸೀದಾ ಕರ್ಕೊಂಡು ಹೋಗ್ತದೆ ಎಲ್ಲಿಗಂದರೆ ಅದರ ಒಂದು ಕುಲದವರೆಲ್ಲ ಶಿಲೆ ಆಗಿರ್ತಾರೆ ನೋಡಿ ಅಲ್ಲಿಗೆ. ಸೊ ಹೇಳ್ತದೆ ಸ್ಟೋರಿನ, ಆ್ಯಕ್ಚುಲಿ ನನ್ನ ಹತ್ರ ಏನೂ ಪವರ್ ಇರಲಿಲ್ಲ, ಇವರ ಹತ್ರನೇ ಪವರ್ ಇದ್ದದ್ದು, ನನ್ನ ಅಮ್ಮ ನನ್ನ ಅಣ್ಣ ಇವರ ಹತ್ರ ಪವರ್ ಇತ್ತು, ಅದನ್ನು ಅವರು ಎಲ್ಲ ಕಲೆಕ್ಟ್ ಮಾಡಿದರು ಪವರನ್ನು. ಆಮೇಲೆ ಇದನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಕೊಟ್ಟರು. ಬೇರೆ ಡ್ರ್ಯಾಗನನ್ನೇ ಸೆಲೆಕ್ಟ್ ಮಾಡ್ಬೋದಿತ್ತು, ಆದರೆ ಯಾಕೆ ನನ್ನನ್ನೇ ಮಾಡಿದರು? ಯಾಕಂದರೆ ಅವರಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ಇದೇ ಕಾರಣ ನಾನು ಆ ಪವರನ್ನು ಇಟ್ಕೊಂಡು ಈ ಜನರನ್ನು ಬದುಕಿಸುವ ಪ್ರಯತ್ನ ಮಾಡಿದೆ. ನೀನು ಕೂಡ ನಂಬು ತಮೋರಿನ, ಖಂಡಿತ ನಾವು ಎಲ್ಲ ಕೂಡ ಸರಿ ಮಾಡ್ಬೋದು ರಾಯ, ಅರ್ಥ ಮಾಡ್ಕೊ, ನೀನು ನಂಬು ತಮೋರಿನ ಅಂತ ಗಡಿ ಗಡಿ ಹೇಳ್ತದೆ. ರಾಯಿಗೂ ಕೂಡ ಇದು ಸರಿ ಅನಿಸ್ತದೆ. ಅವ್ರದ್ದು ನೆಕ್ಸ್ಟ್ ಪ್ಲ್ಯಾನ್ ಆಗಿರುತ್ತೆ ತಮರಿ ಜೊತೆ ಮಾತಾಡೋದು. ಇನ್ನೊಂದು ಕಡೆ ನಾವು ನೋಡ್ತೀವಿ ತಮ್ಮೋರಿ ಅಮ್ಮನ ಜೊತೆ ಮಾತಾಡ್ತಿರ್ತಾರೆ. ಇದನ್ನೆಲ್ಲ ಕೇಳಿ ಅಮ್ಮ ಅಂತೂ ಹೇಳ್ತಾರೆ, ನೀನು ಟೆನ್ಷನ್ ಮಾಡ್ಕೋಬೇಡ, ಮೊದಲಿಗೆ ಆ ಡ್ರ್ಯಾಗನ್ ನಮ್ಮ ಬಳಿ ಬರಬೇಕು, ಆಮೇಲೆ ಎಲ್ಲ ಸರಿ ಹೋಗುತ್ತೆ, ಹಾಗೆ ಹಿಂಗೆ ಅಂತ ಮಾತಾಡಿ ಅಲ್ಲಿಂದ ಹೋಗ್ತಾರೆ. ತಮ್ಮೋರಿಗೆ ಚೂರ್ಸೆ ಇಷ್ಟ ಇರೋದಿಲ್ಲ ಇದೆಲ್ಲ ಕೆಲಸ, ಬಟ್ ಅವಳು ಏನು ಮಾಡೋಕ್ಕಾಗುತ್ತೆ. ಈ ಪುಟಾಣಿ ಪಂಟ್ರುಗಳೆಲ್ಲ ಆ ಒಂದು ಮೆಸೇಜನ್ನು ತಗೊಂಡು ತಮ್ಮೋರಿ ಬಳಿ ಬರ್ತಾರೆ ಆ್ಯಂಡ್ ಆ ಮೆಸೇಜನ್ನು ಕೊಡ್ತಾರೆ. ಸ್ವಲ್ಪ ಹೊತ್ತು ಅವರು ಸ್ವಲ್ಪ ಎಂಜಾಯ್ ಮಾಡ್ತಾರೆ, ಊಟ ಮಾಡ್ತಾರೆ, ಆ್ಯಂಡ್ ರಾಯ ಮತ್ತು ಡ್ರ್ಯಾಗನ್ ಸ್ವಲ್ಪ ಮಾತಾಡ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಅಲ್ಲಿಗೆ ತಮ್ಮೋರಿ ಬರ್ತಾಳೆ. ತಮ್ಮೋರಿ ಬಂದ ಕಾರಣ ರಾಯ ಅಲ್ಲಿಗೆ ಬರ್ತಾಳೆ ಎಲ್ಲ ಶಿಲೆನ ಇಟ್ಕೊಂಡು. ಸೊ ನಾವು ನೋಡ್ತೀವಿ ತಮ್ಮೋರಿ ಸ್ಟಾರ್ಟಿಂಗ್ ನೈಸಾಗಿ ಮಾತಾಡಿ ಮತ್ತೆ ಒಮ್ಮೆನೇ ಅವಳು ಬಾಣವನ್ನು ತೆಗಿತಾಳೆ. ಇದನ್ನು ನೋಡಿ ರಾಯಗಂತೂ ಸಿಟ್ಟು ಬಂದುಬಿಡ್ತದೆ, ಆ್ಯಂಡ್ ಉಳಿದವರು ಕೂಡ ತುಂಬ ಜಾಸ್ತಿ ಸಿಟ್ಟಲ್ಲಿರ್ತಾರೆ. ಆ್ಯಂಡ್ ಡ್ರ್ಯಾಗನ್ ನಂಬಿಕೆ ಇಟ್ಟು ಮುಂದೆ ಮುಂದೆ ಬರ್ತಾ ಇರ್ತದೆ. ರಾಯ ಒಮ್ಮೆನೇ ಖಡ್ಗನ ಬಿಸಾಕಿದ ಕಾರಣ ತಮ್ಮೋರಿ ಬ್ಯಾಲೆನ್ಸನ್ನು ತಪ್ಪಿ ಸೀದಾ ಬಾಣನ ಬಿಟ್ಬಿಡ್ತಾಳೆ ನಮ್ಮ ಹೀರೋಗೆ, ಐ ಮೀನ್ ಡ್ರ್ಯಾಗನ್ಗೆ. ಸೊ ಡ್ರ್ಯಾಗನ್ ಸೀದಾ ನೀರಿಗೆ ಬಿದ್ದುಬಿಡ್ತದೆ. ಆ್ಯಂಡ್ ಈ ಟೈಮಲ್ಲಿ ರಾಯಗೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಎಷ್ಟು ಜಾಸ್ತಿ ಸಿಟ್ಟು ಬರುತ್ತೆ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಜಾಸ್ತಿ ಸಿಟ್ಟು ಬರ್ತದೆ ಅವಳಿಗೆ. ಆ್ಯಂಡ್ ನಾವು ನೋಡ್ತೀವಿ ಎಲ್ಲ ಬ್ಲಾಸ್ಟ್ ಆಗ್ತದೆ, ಎಲ್ಲ ಸರ್ವನಾಶನೇ ಆಗ್ತಿದೆ. ಸೊ ನೀರು ಕಡಿಮೆ ಆಗ್ತಾಯಿದೆ. ಆ್ಯಂಡ್ ನಮ್ಮ ರಾಯ ಏನು ಮಾಡ್ತಾಳೆ, ಎಲ್ಲ ಒಂದು ಕಲ್ಲುಂಟು ನೋಡಿ ಅಲ್ಲೇ ಬಿಟ್ಟು ಖಡ್ಗನೂ ಬಿಟ್ಟು ಸೀದಾ ಹೋಗ್ತಾಳೆ ತಮ್ಮೋರಿ ಜೊತೆ ಫೈಟ್ ಮಾಡಲಿಕ್ಕೆ. ಸೊ ನಾವು ನೋಡ್ತೀವಿ ಇಲ್ಲಿ ತಮ್ಮೋರಿಯ ತಾಯಿಯು ಕೂಡ ಶಿಲೆ ಆಗಿದ್ದಾರೆ. ತಾಯಿ ಶಿಲೆ ಆದ ಕಾರಣ ಕೂಡ ತಮ್ಮೋರಿಗೆ ಸಿಟ್ಟಿರ್ತದೆ. ಆ್ಯಂಡ್ ಇನ್ನೊಂದು ಕಡೆ ರಾಯಿಗೆ ಕೂಡ ತುಂಬ ಜಾಸ್ತಿ ಸಿಟ್ಟಿರುತ್ತೆ. ಸೊ ಇಬ್ಬರು ಕೂಡ ಒಂದು ಫೈಟ್ ಮಾಡ್ತಾರೆ ನೋಡಿ, ಆ ಫೈಟ್ ನೋಡಲಿಕ್ಕೆ ತುಂಬ ಜಾಸ್ತಿ ಎಪಿಕ್ ಇತ್ತು. ನಾವು ನೋಡ್ತೀವಿ ನೆಗೆಟಿವ್ ಎನರ್ಜಿಯಿಂದ ಹೇಗೋ ಬಚಾವಾಗ್ತಾ ಅವರು ರಾಯ್ ಹತ್ರ ಬರ್ತಾರೆ. ಆ್ಯಂಡ್ ರಾಯ್ ಅಂತೂ ಫೈಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾಳೆ. ಸ್ವಲ್ಪ ಹೊತ್ತು ಫೈಟ್ ಮಾಡ್ತಾರೆ ಆ್ಯಂಡ್ ಅಲ್ಲಿಂದ ರಾಯ್ಗೆ ಅನಿಸ್ತದೆ ಹೋಗಬೇಕು ಅಂತ. ಸೊ ರಾಯ್ ಅಲ್ಲಿಂದ ಹೋಗ್ತಾಳೆ ಶಿಲೆನ ಇಟ್ಕೊಂಡು. ಆ್ಯಂಡ್ ಅದರ ಪವರ್ ಕೂಡ ಕಡಿಮೆ ಆಗ್ತಿರ್ತದೆ. ಸೊ ಏನು ಮಾಡೋದು ಅಂತ ಗೊತ್ತಾಗಲ್ಲ, ಎಲ್ಲರೂ ಕೂಡ ಒಟ್ಟಾಗ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಹೇಳ್ತಾಳೆ ರಾಯ್, ನಾನು ನಿನ್ನ ಮೇಲೆ ನಂಬಿಕೆ ಇರ್ತೇನೆ, ಸೊ ಹಾಗಾಗಿ ಅಂತ ಹೇಳಿ ಅವಳ ಹತ್ರ ಕೊಟ್ಬಿಡ್ತಾಳೆ. ಆ್ಯಂಡ್ ಶಿಲೆ ಆಗಿಬಿಡ್ತಾಳೆ ನಮ್ಮ ರಾಯ್. ಸೊ ಇದನ್ನೆಲ್ಲ ನೋಡಿ ಇವರಿಗೆಲ್ಲ ಶಾಕ್ ಆಗುತ್ತೆ. ಆ್ಯಂಡ್ ನಂಬಿಕೆ ಅನ್ನೋದೇ ಒಂದು ಇದಕ್ಕೆ ಸೊಲ್ಯೂಷನ್ ಅಂತ ಹೇಳಿ ಅವರೆಲ್ಲ ತಮ್ಮೋರಿಗೆ ಕಲ್ಲು ಕೊಟ್ಟು ಅವರು ಕೂಡ ಶಿಲೆ ಆಗ್ತಾರೆ. ಸೊ ನಾವು ನೋಡ್ತೀವಿ ತಮ್ಮೋರಿ ಟಪ ಟಪ ಅದನ್ನು ಜೋಡಿಸಿ ಇಡ್ತಾಳೆ. ಆ್ಯಂಡ್ ಅವಳು ರಾಯನ ಮುಟ್ಟಿ ಅವಳು ಕೂಡ ಶಿಲೆ ಆಗಿಬಿಡ್ತಾಳೆ. ಆ್ಯಂಡ್ ಫೈನಲ್ ಸೀನಲ್ಲಿ ನಾವು ನೋಡ್ತೀವಿ ಸ್ವಲ್ಪ ಹೊತ್ತಾದಮೇಲೆ ಆ ಒಂದು ನೆಗೆಟಿವ್ ಎನರ್ಜಿಗಳು ಎಲ್ಲರನ್ನು ಶಿಲೆ ಮಾಡಿರ್ತದೆ. ಎಲ್ಲರೂ ಕೂಡ ಶಿಲೆ ಆಗಿರ್ತಾರೆ. ಒಂದು ಮೂಮೆಂಟಿಗೆ ಫುಲ್ಲು ಸೈಲೆಂಟ್ ಇರ್ತದೆ. ಆ್ಯಂಡ್ ಆ ಒಂದು ಶಿಲೆಗೆ ಜೀವ ಬಂದಂಗೆ ಎಲ್ಲ ಕಡೆ ಪವರ್ ಸಪ್ಲೈ ಆಗುತ್ತೆ, ಎಲ್ಲ ಕಡೆ. ನಾವು ನೋಡ್ತೀವಿ ಈ ಒಂದು ಜಬರ್ದಸ್ತ್ ಸೀನನ್ನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಸೊ ಆ ಟೈಮಲ್ಲೇ ಮಳೆ ಬರಲಿಕ್ಕೆ ಶುರುವಾಗುತ್ತೆ. ಆ ಮಳೆ ಒಂಥರ ಮ್ಯಾಜಿಕ್ ಮಳೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಸರಿ ಆಗ್ತಾರೆ, ಫಸ್ಟಿಗೆ ರಾಯ್ ಮತ್ತು ತಿಮ್ಮೋರಿ ಎಲ್ಲರೂ ಕೂಡ. ನಾವು ನೋಡ್ತೀವಿ ಈ ಸರಿ ಡ್ರ್ಯಾಗನ್ಗಳು ಕೂಡ ಬಚಾವಾಗಿದ್ದಾರೆ. ಆ್ಯಂಡ್ ಡ್ರ್ಯಾಗನ್ಗಳು ಬಂದಮೇಲೆ ನಮ್ಮ ಈ ಒಂದು ಮುದ್ದು ಡ್ರ್ಯಾಗನ್ ಕೂಡ ಬಚಾವ್ ಮಾಡ್ತಾರೆ. ಆ್ಯಂಡ್ ಅದು ಕೂಡ ಬಚಾವಾಗಿ ಮತ್ತೆ ನಾವು ಈ ಒಂದು ಹಗ್ಗನ್ನು ನೋಡ್ತೀವಿ. ಈ ಕ್ಯೂಟ್ ಹಗ್ಗನ್ನು ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಫೈನಲ್ ಹಗ್ಗನ್ನು ನೋಡ್ತೀವಿ ನಾವು, ಇದು ಕೂಡ ತುಂಬ ಜಾಸ್ತಿ ಕ್ಯೂಟ್ ಇದೆ. ಸೊ ರಾಯ್ ಅಲ್ಲಿಂದ ಹೋಗ್ತಾಳೆ ಸೀದಾ ತನ್ನ ಅಪ್ಪನ ಹುಡ್ಕೊಂಡು. ಅಪ್ಪ ಬಚಾವಾಗಿರ್ತಾರೆ ಆ್ಯಂಡ್ ಅವರು ಶಿಲೆ ಆಗಿರ್ತಾರೆ ನೋಡಿ, ಅವರು ಕೂಡ ಸರಿಯಾಗಿರ್ತಾರೆ. ಸೊ ತನ್ನ ಮಗಳನ್ನು ನೋಡಿ ಅವರ ಕಣ್ಣಲ್ಲಿ ನೀರಿರ್ತದೆ, ರಾಯ್ ಕಣ್ಣಲ್ಲೂ ಕೂಡ. ಸೊ ಅವರು ಬಂದು ತಪ್ಕೋತಾರೆ ಆ್ಯಂಡ್ ನಮ್ಮ ರಾಯ್ ಕೂಡ ತುಂಬ ಜಾಸ್ತಿ ಅತ್ತು ಬಿಡ್ತಾಳೆ. ಆ್ಯಂಡ್ ಈ ಕಡೆ ಅವಳ ತಂದೆ ಕೂಡ ಅಳ್ತಿರ್ತಾರೆ. ಸೊ ಈ ಸೀನ್ ತುಂಬ ಜಾಸ್ತಿ ಇಮೋಷನಲ್ ಇತ್ತು. ಆ್ಯಂಡ್ 6 ವರ್ಷ ಆದಮೇಲೆ ತನ್ನ ಮಗಳನ್ನು ನೋಡಿ ಅವರ ಕಣ್ಣಲ್ಲಿ ಕೂಡ ನೀರಿತ್ತು. ನಾವು ನೋಡ್ತೀವಿ ಎಲ್ಲ ಒಂದು ವಿಲೇಜ್ ಅವರು ಆ ಒಂದು ಊರಿಗೆ ಎಂಟರ್ ಆಗ್ತಿದ್ದಾರೆ.
ಒಡ್ರಶ್ ಹೇಳ್ಬೇಕಾದ್ರೆ ಇವರ ಮಧ್ಯದಲ್ಲಿ ಇದ್ದ ಗ್ರಜ್ ಎಲ್ಲ ಹೋಗಿದೆ. ಎಲ್ಲರೂ ಕೂಡ ಒಟ್ಟಿಗೆ ಇರೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಡ್ರ್ಯಾಗನ್ಗಳು ಕೂಡ ಒಟ್ಟಿಗೆ ಎಲ್ಲರೂ ಕೂಡ ತೇಲಾಡ್ತಿದ್ದಾರೆ, ನಲಿದಾಡ್ತಿದ್ದಾರೆ. ಇಲ್ಲಿಗೆ ಈ ಮೂವಿ ಮುಗೀತದೆ. ಆ್ಯಕ್ಚುಲಿ ಏನೋ ಗೊತ್ತಿಲ್ಲ, ಇವತ್ತು ನನ್ನ ಬಾಯಿ ಕಟ್ ಆಗ್ತಾ ಇದೆ. ಸೊ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಆಗಲಿಲ್ಲ ಆದರೆ ಐ ಆಮ್ ಸಾರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಬೆಟರಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ.